ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ತಡರಾತ್ರಿ ಫೈರಿಂಗ್ ಆಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ನಿವೃತ್ತ ಎಸಿಪಿ ಅಧಿಕಾರಿ ಸಂಗ್ರಾಮ್ ಸಿಂಗ್ ಸರ್ ಅವರು ಇದ್ದಾರೆ. ಅವ್ರನ್ನ ನಾನೀಗ ನೇರವಾಗಿ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್ ನಮಸ್ಕಾರ. ಈಗಾಗಲೇ ನಿಮಗೆ ಗೊತ್ತಿದೆ, ಮುತ್ತಪ್ಪ ರೈ ಅವರ ಎರಡನೇ ಪುತ್ರ ರಿಕ್ಕಿ ರೈ ಅವರಿಗೆ ಏನು ಶೂಟೌಟ್ ಆಗಿರುವಂಥದ್ದು ತಡರಾತ್ರಿ. ಏನ್ ಅನ್ಸುತ್ತೆ, ನಿಮ್ಮ ಸರ್ವಿಸ್ ನಲ್ಲಿ ಸುಮಾರು ಒಂದಷ್ಟು ಈ ತರದ ಘಟನೆಗಳು ನೋಡಿದೀರಾ. ಈ ಘಟನೆ ಬಗ್ಗೆ ಏನ್ ಹೇಳ್ತೀರಾ ಅಂತ ನೋಡಿರುವಾಗ ನಾವು ಈಗ ಅವನ ಮಗನಿಗೂ ಈಗ ನೋಡ್ಬೇಕಾಗತ್ತೆ. ಇಲ್ಲ, ಅದು ಏನಾಯಿತು, ಯಥಾ ಪ್ರಜಾ ಯಥಾ ರಾಜ ತಥಾ ಪ್ರಜೆ ಅಂತ ಇದ್ದಂಗೆ ಅವನ ತಂದೆ ಹೇಗಿದ್ದು ಇವನು ಮಗನೂ ಹಾಗೆ ಬೆಳ್ಟು ಅದು ಇದು ಸ್ವಲ್ಪ ರಿಯಲ್ ಎಸ್ಟೇಟಲ್ಲಿ ಬೇಕಾಗುತ್ತಲ್ಲ, ಎಲ್ಲ ಲಕ್ಷಣಗಳು ಅವನ ಹತ್ರ ಇದ್ದಾವೆ. ಅವನು ಯಾಕೆ ಹೋಗಿದ್ದೆ ಆ ರಷ್ಯಾದಲ್ಲಿ, ಅವಳಿಗೆ ಮದುವೆ ಆದ ಕೇಳಬೇಕಾಗತ್ತೆ ಎಲ್ಲ. ಇನ್ನೊಬ್ಳು ಇಲ್ಲಿ ಇಟ್ಕೊಂಡಿರ್ತಾನೆ, ಇನ್ನೊಬ್ಳು ಅಲ್ಲಿ ರಷ್ಯಾದಲ್ಲಿದೆ, ಇದೆಲ್ಲ ಇಟ್ಕೊಂಡಿರ್ತೆ. ಅವನು ರಿಯಲ್ ಎಸ್ಟೇಟಲ್ಲಿ ಇದಾಗ್ತಾ ಇರುತ್ತೆ. ಯಾವಾಗ ರಿಯಲ್ ಎಸ್ಟೇಟಲ್ಲಿ ಅವನು ಅಭಿವೃದ್ಧಿ ಆಗ್ತಾ ಇದ್ನೋ, ಆಲ್ರೆಡಿ ಇವನು ಮೂತಪ್ರಾಯವನು ಅವನು ಬಹಳಷ್ಟು ಆಸ್ತಿ ಮಾಡಿದ್ದ ಏನೋ ರಿಯಲ್ ಎಸ್ಟೇಟಲ್ಲಿ. ಬೆಂಗಳೂರಲ್ಲೇ ಇದ್ದು ಸುಮಾರು ಅವನು ಹೋಗಬೇಕು ಅಂತ ಹೇಳಿದ್ರೆ ಅವನು ಕಾರ್ ಯಾವುದು ಅನ್ನೋದು ಎಲ್ಲ ಬ್ಲ್ಯಾಕ್ ಕಾರ್ಗಳೇ. ಸುಮಾರು 8-10 ಕಾರ್ಗಳು ಅವನ ಹಿಂದೆ ಹೋಗ್ತಾಯಿದ್ವು. ಅವನ ಹಿಂದೆ ಇದ್ದಾನೋ ಮುಂದೆ ಇದ್ದಾನೋ ಗೊತ್ತಾಗ್ತಾ ಇರಲಿಲ್ಲ. ಅವನು ಬಹಳ ದಿವಸ ಅವನಿಗೆ ಇಡಿಸ್ತಾ ಇರಲಿಲ್ಲ ಬ್ಯಾಂಗ್ಳೂರ್ ಅಂಡರ್ವರ್ಲ್ಡ್. ಯಾಕಂದರೆ ಹಿ ಹ್ಯಾಸ್ ಆಲ್ರೆಡಿ ಇನ್ವಾಲ್ಡ್ ಇನ್ ಭಾಳ ವರ್ಷಗಳ ಹಿಂದೆ ಆಳ್ವಾ ಕೇಸು ಒಂದು ನಡೆದೋಯ್ತು ಇಲ್ಲಿ ಮಂಗಳೂರಿನಲ್ಲಿ. ಹೀಗೆ ಅವನು ರಿಯಲ್ ಎಸ್ಟೇಟು ಅದು ಇದು ಮಾಡ್ಕೊಂಡಿದ್ದೆ. ಕಡೆಗೆ ಅವನದು ಮರ್ಡರ್ ಆಯಿತು ಎಲ್ಲಿ, ಪೂಂಜಾ ಆರ್ಕೇಡಲ್ಲಿ ಓಪನ್ ಆಗಿ ಮರ್ಡರ್ ಮಾಡಿ ಮಧ್ಯಾಹ್ನದಲ್ಲಿ ಒಂದು ಆಳ್ವಾದು ಮರ್ಡರ್ ಆಗೋಗಿತ್ತು. ಆ ಮರ್ಡರ್ ಕೇಸಲ್ಲಿ ಇವನು ಸಹ ಇದ್ದಾನೆ. ಯಾರು, ಮುತ್ತಪ್ರಾಯ ಇದ್ದಾನೆ. ಅವನು ಇಲ್ಲದಿರೋದು ಯಾವುದೂ ಇಲ್ಲ, ಮಂಗಳೂರಲ್ಲಿ ಯಾವುದೇ ಆಗುತ್ತೆ ಇವನು ಇದಿರುತ್ತೆ. ಈಗ ಆಮೇಲೆ ಹಿ ಕೇಮ್ ಟು ದುಬೈಗೆ ಹೋದ. ದುಬೈಗೆ ಹೋಗಿದ್ರೆ ಬಹಳ ದಿವಸ ಇದ್ದ, ಅಲಾಂಗ್ ವಿತ್ ದಾವೂದ್ ಇಬ್ರಾಹಿಂ ಹತ್ರ ಇದ್ದ. ಮತ್ತು ಈಗ ನೆಕ್ಸ್ಟ್ ಅವನು ಹಿ ಕೇಮ್ ಟು ಬ್ಯಾಂಗ್ಳೂರಲ್ಲಿ ಅಷ್ಟೊತ್ತಿಗೆ ಕೊತ್ವಾಲ್ ರಾಮಚಂದ್ರ, ಜಯರಾಜ್ದು ಇವ್ರದ್ದು ನಡೀತಾ ಇತ್ತು. ಕಡೆಗೆ ಕೊತ್ವಾಲ್ ರಾಮಚಂದ್ರ ಹೋದ, ಜಯರಾಜ್ ಹತ್ರ ಜಯರಾಜ್ ಇದ್ದ. ಆಗ ಜಯರಾಜ್ಗೂ ಸಹ ಒಂದು ಮರ್ಡರ್ ಆಯಿತು ಅವನು. ಸರಿ, ಹೀಗೆ ನಡೆದೋಯ್ತು. ಈಗ ಅವನ ಮಗ, ಆ ಮಗನಿಗೆ ಇವನು ಇಬ್ಬರು ಹೆಂಡತಿಗೆ ಇಟ್ಕೊಂಡಿದ್ದಾನೆ. ಯಾರು, ಮುತ್ತಪ್ರಾಯ. ಅದರಲ್ಲಿ ಅವನು ಮೊದಲನೇ ಮಗನೋ ಎರಡನೇ ಮಗನೋ ಗೊತ್ತಾಗ್ತಾ ಇಲ್ಲ. ಈಗ ಅವನೇನು ಮಾಡಿದ್ದಾನೆ, ಅವನು ದಿನಾಗಲೂ ರಾತ್ರಿ ಅವರು ಇದಕ್ಕೆ ಜಿಮ್ ಅಲ್ಲಿ ಇಲ್ಲಿ ಹೋಗೋನು. ಅವನು ರಷ್ಯಾದಿಂದ ಬಂದಿದ್ದ ಒಂದು 2-3 ದಿವಸ ಹಿಂದೆ. ಇವನು ರಾತ್ರಿ ಹೊತ್ತು ಇದು ಪಬ್ಬು ಗಿಬ್ಬು ಅಲ್ಲಿಗೆ ಹೋಗ್ತಾ ಇದ್ದ. ಪಬ್ಗೆ ಹೋಗುವಾಗ ಅವನೇನು ಮಾಡೋದು, ಮಿಡ್ ನೈಟಲ್ಲಿ ಹೋಗ್ತಾನೆ ಅವನೆಲ್ಲ. ಅಂದರೆ ಬೆಂಗಳೂರಲ್ಲಿ ರಾತ್ರಿ ಬೆಳಗಿನ ಜಾವದವರೆಗೂ ಪಬ್ ನಡೀತಾನೆ ಇರುತ್ತೆ. ನಾವು ಹೇಳೋದಲ್ಲ, ಪೊಲೀಸವ್ರು ನೋಡಬೇಕು. ಯಾಕಂದರೆ ಈಗ ಶೂಟೌಟ್ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಈಗ ಹಲವಾರು ಅನುಮಾನಗಳು ಕಾರಣ ಆಗ್ತಿದೆ. ಈ ರೀತಿಯಾಗಿ ತಡರಾತ್ರಿ ಆಗಿರುವಂತಹ ಒಂದು ಶೂಟೌಟಿಗೆ ಕಾರಣ ಏನಿರ್ಬೋದು ಅನ್ನುವಂಥದ್ದು. ಸರ್, ಇದು ಶೂಟೌಟ್ಗೆ ಅವನಿಗೆ ರಿಕ್ಕಿಗೆ ಶೂಟೌಟ್ ಆಗಿರೋದು ಅವನದು ವ್ಯವಹಾರ ಇದೆ. ಬಹಳಷ್ಟು ಕೋಟ್ಯಾಂತರ ರೂಪಾಯಿದು ವ್ಯವಹಾರ ಇದೆ. ಅವನು ರಿಯಲ್ ಎಸ್ಟೇಟ್ ಮಾಡ್ತಾನೆ. ಮತ್ತು ಇದು ಏನಾಗಿದೆ, ಯಾವಾಗ ರಿಯಲ್ ಎಸ್ಟೇಟ್ ಮಾಡೋದನೋ ಇಲ್ಲೋ ಅವನು ದುಡ್ಡು ಸಂಪಾದನೆ ಮಾಡೋದು ಎಲ್ಲ ಅವನ ಚೋಕಿಗಳು ಜಾಸ್ತಿ ಆಗೋಯ್ತು. ಆಗ ಏನಾಗೋಯ್ತು, ಅವನಿಗೆ ಈ ಬಾಂಬೆ ಅಂಡರ್ವರ್ಲ್ಡ್ಸ್ ಇರ್ತಾರಲ್ಲ, ಈಗ ಶೂಟೌಟ್ ಆಗಿರೋದು ಬಾಂಬೆ ಅಂಡರ್ವರ್ಲ್ಡ್ಸ್ ಮಾಡಿರೋದು, ಶಾರ್ಪ್ ಶೂಟರ್ಸ್ ಅಂತ ಇರ್ತಾರೆ, ಅವ್ರು ಮಾಡಿದ್ದಾರೆ. ಅವ್ರಿಗೆ ಎಂಗೇಜ್ ಯಾರಪ್ಪ ಮಾಡಿದ್ದಾರೆ, ಅದೇ ಅನುರಾಧನೋ ಯಾರೋ ಇದ್ದಾರೆ, ಅನುರಾಧ, ನವೀನ್ ಶೆಟ್ಟಿ ಮತ್ತು ಒಟ್ಟು 4 ಜನ ಗ್ರೂಪಲ್ಲೇ ಮಾಡಿದ್ದಾರೆ ಅಂತ ಹೇಳಿದೆ. ಇನ್ನೂ ಸಸ್ಪೆಕ್ಟ್ ಅಷ್ಟೇ ಈಗ ಮಾಡಿದ್ದಾರೆ ಅಂತ. ಬಟ್ ಆ ಶೂಟೌಟ್ಸ್ ಮಾಡಿರೋದು ಯಾಕಂತ ಹೇಳಿದ್ರೆ ಅವರು ಬಾಂಬೆ ಶೂಟರ್ಸು, ದೇ ಆರ್ ನಾಟ್ ಲೋಕಲ್ ಶೂಟರ್ಸು. ಲೋಕಲ್ ಶೂಟರ್ಸು ಅಂತ ಹೇಳಿದ್ರೆ ನಮಗೆ ಆ ಲಂಕೇಶ್ ಪತ್ರಿಕೆನೆಲ್ಲ ಇದಾಯ್ತಲ್ಲ, ಇದರಲ್ಲಿ ನಾವು ಇದು ಮಾಡೋದು, ಇದು ಬಿಕಾಸ್ ದಿಸ್ ಇಸ್ ಅಂಡರ್ವರ್ಲ್ಡ್ ಗ್ಯಾಂಗ್ ಆಫ್ ಮುತ್ತಪ್ಪ ರಾಯ್. ದಿಸ್ ಥಿಂಗ್ ನಾವು ಹೇಳಬೇಕು ಅಂತ ಹೇಳಿದ್ರೆ ಬಹಳ ನಟೋರಿಯಸ್ ಪೀಪಲ್. ಈಗ ಇವರು ಯಾವಾಗ ಎಂಗೇಜ್ ಮಾಡ್ಕೊಂಡ್ರು ಅವ್ರಿಗೆ ಶೂಟರ್ಸ್ಗೆ, ಇವ್ರಿಗೆ ಅನುರಾಧ ಅವ್ರಿಗೆಲ್ಲ ಪರಿಚಯ ಇರುತ್ತೆ. ಯಾಕಂದರೆ ದೇ ಯೂಸ್ ಟು ಕಮ್ ಟು ರೆಸಿಡೆನ್ಸ್ ಆ್ಯಂಡ್ ಕಾಂಟ್ಯಾಕ್ಟ್ ಇವನಿಗೆ, ಯಾರಿಗೆ, ಮುತ್ತಪ್ರಾಯ ಆಗಲಿ ರಿಕ್ಕಿಗಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಟ್ ರಾಕೇಶ್ ಮಲ್ಲಿ ಇಸ್ ದ ಮೋಸ್ಟ್ ಡೇಂಜರಸ್ ಅಂಡರ್ ವರ್ಲ್ಡ್. ಯಾರು ಸರ್ ಈ ರಾಕೇಶ್ ಮಲ್ಲಿ ಅಂದ್ರೆ ಅವ್ರ ಹಿನ್ನೆಲೆ ಏನು ಅವ್ರದ್ದು ಚಟುವಟಿಕೆ ಏನು ಅಂತ, ಕೆಲಸ, ಬಿಸ್ನೆಸ್? ಸರ್, ರಾಕೇಶ್ ಮಲ್ಲಿ ಅವನು ಬಂದಿದ್ದೆ ಬಾಂಬೆ ಅಂಡರ್ವರ್ಲ್ಡ್. ಬಾಂಬೆ ಅಂಡರ್ವರ್ಲ್ಡ್ ಅವನಾಗಿದ್ದೀನಿ. ಇವನು ಇದರಲ್ಲಿ ಮಂಗಳೂರಲ್ಲಿ ಇದ್ರ ಬಂಟ್ವಾಳ ಅಂತ ಪ್ಲೇಸ್ ಇದೆ. ಬಂಟ್ವಾಳ ತಾಲೂಕಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಅವನ ಮನೆ ಇದೆ. ಅವನು ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಇದೆ, ಪ್ಲಸ್ ಅವನು ಗ್ಯಾಂಗ್ಸ್ಟರ್ಸ್ ಇದ್ದಾನೆ. ಅದಕ್ಕೆ ರೀಸೆಂಟಾಗಿ ಒಂದು 3-4 ಇಯರ್ಸ್ ಬ್ಯಾಕು ಅವನು AK-47 ಯೂಸ್ ಮಾಡಿದ್ದಾನೆ ಆ ಗ್ಯಾಂಗ್ಸ್ಟರ್ಸ್ ಮೇಲೆ. ಈಗ ಅವರೇ ಮಾಡಿರೋದು ಈ ಶೂಟೌಟ್ ಅಂತ ಹೇಳ್ತಿದ್ರೆ ಹೇಗೆ? ಈಗ ಅವನೇ ಮಾಡಿದ್ದಾನೆ ಅಂತ ಹೇಳಿದ್ರೆ ನಮಗೂ ಯಾಕೆ ಅಂತ ಹೇಳಿದ್ರೆ
ಅನುಮಾನ ಇದೆ. ಯಾಕಂತ ಹೇಳಿದ್ರೆ ಮುತ್ತಪ್ರಾಯಿಗೂ ಮತ್ತು ಈ ರಾಕೇಶ್ ಮಲ್ಲಿಗೂ ಆಗ್ತಾ ಇರಲಿಲ್ಲ. ಒಂದು 100 acres ಆಫ್ ಲ್ಯಾಂಡ್ ಇನ್ನು ಬಂಟ್ವಾಳ ಇದರಲ್ಲಿ ಅವರಿಬ್ಬರಿಗೂ ಜಗಳ ಆಗಿತ್ತು. ಆಗ ಮೊದಲು ಬಹಳ ಫ್ರೆಂಡ್ಶಿಪ್ ಇದ್ದರು. ಯಾರು ಮುತ್ತಪ್ರಾಯನು ಮತ್ತು ಇವನು ರಾಕೇಶ್ ಮಲ್ಲಿ ಯಾವಾಗ ಇದು ಇದರಲ್ಲೇ ಆಗೋಯ್ತು ಅಲ್ಲ, ಸಪ್ರೇಟ್ ಆದ್ನಲ್ಲೋ, ಆಗ ಈಗ ಮುತ್ತಪ್ರಾಯಿಗೆ ಭಯ ಇತ್ತು. ಹೌದಪ್ಪ, ರಾಕೇಶ್ ಬಂದು ಯಾವಾಗ ಹೊಡೆದು ಬಿಡ್ತಾನೋ ಅಂತ ಹೇಳಿದೆ. ಅವನ ಹತ್ರ ಯಾಕಂದರೆ ಅವನು ಬಹಳ ದೊಡ್ಡ ಬಾಂಬೆ ಅಂಡರ್ವರ್ಲ್ಡು ಗ್ಯಾಂಗ್ಸ್ ಇದೆ ಅವನು. ಅವ್ನು ಬೇಕಾದರೆ ಯಾರಿಗೆ ಬೇಕಾದ್ರೂ ಇದು ಮಾಡ್ಬೋದು. ಬಿಕಾಸ್ ಹಿ ಹ್ಯಾಸ್ ಗಾಟ್ ಆರ್ಮ್ಸ್ ಥ್ರೂ ಕೇರಳದಿಂದ ಅವನಿಗೆ ಆರ್ಮ್ಸ್ AK-47 ಈಸ್ ಪೊಸೆಸಿಂಗ್. ಸ್ಟಿಲ್ ಏನೋ ಹತ್ರ ಇದೆ, ಬಟ್ ಎಲ್ಲಿಟ್ಟಿದ್ದಾನೆ ಅನ್ನೋದು ಗೊತ್ತಿಲ್ಲ. ಆರ್ಮ್ಸ್ ಒಂದು 2-3 AK-47 ಬೇರೆ ವೆಹಿಕಲ್ಸ್, ಬೇರೆ ಇದು ಆರ್ಮ್ಸ್ ಎಲ್ಲ ಇಟ್ಕೊಂಡಿದ್ದಾನೆ. ಇನ್ನು ಪೊಲೀಸವರು ಸರ್ಚ್ ಮಾಡಿ, ಪೊಲೀಸರು ಹೋಗೋಕ್ಕಾಗಲ್ವಲ್ಲ ಅಲ್ಲಿ ಅವನ ಮನೆ ಹತ್ರ. ಆ ಮನೆ ಪಕ್ಕದಲ್ಲೇ ಒಂದು ಹೆಡ್ ಕಾನ್ಸ್ಟೇಬಲ್ ಮನೆ ಇದೆ. ಅವಳು ಬಂಟ್ವಾಳದಲ್ಲೇ ಕೆಲಸ ಮಾಡೋದು. ಇಂಥದ್ದು ಏನೋ ನಮ್ಮ ಮೆಸೇಜ್ ಬಂತು ಅಂದರೆ ಮೆಸೇಜ್ ಕಳಿಸ್ಬಿಡ್ತಾ ಇದ್ಲ ಅವಳು. ಯಾರಿಗೆ? ರಾಕೇಶ್ ಮಲ್ಲಿಗೆ. ದಿಸ್ ಇಸ್ ಹೌ ದಿ ಪ್ರೊಸೆಸ್ ವಾಸ್ ಗೋಯಿಂಗ್ ಆನ್. ಅವನು ಬಹಳ ನಟೋರಿಯಸ್ ಫೆಲೋ ಅವನು, ಅಂಡರ್ವರ್ಲ್ಡು. ಯಾರು? ರಾಕೇಶ್ ಮಲ್ಲಿ. ಸರ್, ಈಗ ಶೂಟ್ಔಟ್ ಏನಾಯ್ತು? ಈಗೇನು ಫಾರ್ಚುನರ್ ಕಾರಲ್ಲಿ ಕೂತಿದ್ದಂಥ ಸಂದರ್ಭದಲ್ಲಿ ಶೂಟ್ ಮಾಡಿರುವಂಥದ್ದು, ಅಂದರೆ ಆ ಡೋರ್ನ ಸೀಳಿ ಏನೋ ಸೀಟಿಗೆ ಕೂಡ ತಗಲಿದೆ, ಏನೋ ಒಂದು ವೆಪನ್ಸಿಂದ ಏನೋ ಶೂಟ್ ಮಾಡಿರುವಂಥದ್ದು. ಸರ್, ಅದು ಎಷ್ಟು ತೀವ್ರತೆ ನಿಮ್ಮ ಒಂದು ಸರ್ವಿಸಲ್ಲೂ ಕೂಡ ನೋಡಿರ್ತೀರಾ ಈ ರೀತಿಯ ಘಟನೆಗಳು? ನೋಡಿ, ಯಾವಾಗ ಈಗ ಫಾರ್ ಎಕ್ಸಾಂಪಲ್ ನಮಗೆ ತಿಳಿದಂಗೆ ಅವನು ಮನೆ ಸುತ್ತಮುತ್ತಲೂ ಸಹ CCTV ಹಾಕ್ತಾಯಿದ್ರು. ಎಲ್ಲಿ? ಇವನು ಮುತ್ತಪ್ರಾಯದ ಮನೆ. ಬಟ್ ಇದ್ರೆ ಯಾಕೆ ಕಾಣಿಸ್ಲಿಲ್ವಾ ಅಂತ ಹೇಳಿದ್ರೆ ನಮಗೆ ಡೌಟ್ ಬಂದಿದೆ ಈಗ. ಯಾಕಂದರೆ ಈ ಶಾರ್ಪ್ ಶೂಟರ್ಸ್ ಬಂದಿರ್ತಾರಲ್ಲ ಬಾಂಬೆಯಿಂದ, ದೇ ಆರ್ ವೆರಿ ಎಕ್ಸ್ಪರ್ಟ್ಸ್ ಇನ್ ಕನ್ಸಿಲಿಂಗ್ ದೇರ್ ಪ್ರೆಸೆನ್ಸ್ ಎಲ್ಲ. ಯಾವಾಗ ಇವರು ಇದು ಮಾಡಿದ್ರು ಅಷ್ಟೆಲ್ಲ CCTV ಕಾಣಿಸ್ಬಿಡ್ತಾ ಇತ್ತು. ಔಟ್ಸೈಡ್ ಎಲ್ಲ ಇದೆ. ಅವನ ಮೇಲ್ಗಡೆ ಒಂದು ಯಾವುದೋ ಒಂದು ಟವರ್ ಸಹ ಇಟ್ಟಿದ್ದಾನೆ. ಆ ಟವರ್ ಮೇಲ್ಗಡೆ ಹೋದಾಗ ಅವ್ರು ಕಾಣಿಸ್ಬೇಕಾಗಿತ್ತು. ಇವರಿಬ್ಬರು ಕನ್ಸೀಲ್ ಮಾಡ್ಕೊಂಡಿರೋದು. ಬಿಕಾಸ್ ದೆ ಮೈಟ್ ಹ್ಯಾವ್ ಕಮ್. ಯಾಕಂದರೆ ನಾವು ಬಿಡದಿಯಿಂದ ಕೆಳಗಡೆ ಹೋಗುವಾಗ ಲೆಫ್ಟ್ ಸೈಡ್ಗೆ ಹೋಗುವಾಗ ಕಾಣಿಸುತ್ತೆ ಒಂದು ಮನೆ. ಅದು ಎಲ್ಲಿ ರಾತ್ರಿ ಹೊತ್ತು ಎಲ್ಲಿ ಔತ್ಕೊಂಡಿದ್ರೋ ಗೊತ್ತಿಲ್ಲ. ಬಟ್ ದೇ ಕೇಮ್ ನಾನು ಬಿಹೈಂಡ್ ದಿ ಹೌಸ್ ಆ್ಯಂಡ್ ಈ ಕಾರ್ ನಿಲ್ಲತ್ತಲ್ಲ ಒಂದು, ಅಲ್ಲಿ ಅದ್ರ ಹಿಂದ್ಗಡೆ ಇವರು ಕಾಂಪೌಂಡ್ ಹತ್ರ ಇದ್ಬಿಟ್ಟಿದ್ರು. ಬಿಕಾಸ್ ಯಾವಾಗ ಇವನು 12 ಗಂಟೆಗೋ 11 ಗಂಟೆಗೋ ಬಂದಿದ್ದಾನೆ, ಯಾರು ಕಾರಲ್ಲಿ ಕೂತ್ಕೊಂಡು ಹೋಗಿದ್ದಾನೆ, ಯಾರು ಆಗ ಕಾರಲ್ಲಿ ಕೂತ್ಕೊಂಡು ಹೋಗಿದ ತಕ್ಷಣ ಅವನು ಸಸ್ಪಿಷನ್ ಮಾಡಿಲ್ಲ. ಅವನು ಯಾತಕ್ಕಂತ ಹೇಳಿದ್ರೆ ಅವನು ಅಂಡರ್ವರ್ಲ್ಡು ಇದ್ದಾನೆ. ಯಾರು? ರಿಕ್ಕಿ ವೆನ್ ಈಸ್ ಅನ್ ಅಂಡರ್ವರ್ಲ್ಡ್, ಹಿ ಶುಡ್ ಹ್ಯಾವ್ ಥಾಟ್, ಹೌದಪ್ಪ ಕಾರ್ ತಗೊಂಡು ಬಾರೋ ಅಂತ ಹೇಳಬೇಕಾಗಿತ್ತು ಹೊರತು ಅವನೇ ಹೋಗಿ ಕೂತ್ಕೊಳ್ಳೋದು ಭಾಳ ಡೇಂಜರಸ್ ಎಲ್ಲ. ಅಂದರೆ ಕಾರನ್ನು ಯಾವಾಗಲೂ ಕೂಡ ಏನೋ ರಿಕ್ಕಿ ರೈನೇ ಚಲಿಸ್ತಾ ಅಂದರೆ ಓಡಿಸ್ತಾ ಇದ್ರು. ಬೈ ಚಾನ್ಸ್ ನಿನ್ನೆ ಅವರು ಯಾರೋ ಡ್ರೈವರ್ ಇದ್ರು ಅನ್ನುವಂತಹ ಮಾಹಿತಿ ಸರ್, ಅಂದರೆ ಅವರು ಓಡಿಸ್ತಾ ಇಲ್ಲ ಅನ್ನುವಂಥ ಮಾಹಿತಿ ಅಂತ. ಇಲ್ಲ, ಹಾಗೇನಿಲ್ಲ. ಅವನು ಈ ಶುಡ್ ಥಾಟ್ ಆಫ್ ಇಟ್. ಯಾಕಂತ ಹೇಳಿದ್ರೆ ಹೌದಪ್ಪ, ನಾನು ಕಾರಲ್ಲಿ ಹೋಗಿ ಔಟ್ಸೈಡ್ ಹೋಗಿದೆ, ಆ ಗೋಡೆ ಮುಂದೆ ಪಕ್ಕದಲ್ಲಿ ನಾವು ಕೂತ್ಕೊಳ್ಳೋಕೆ ಹೋಯ್ತು ಅಂತ ಹೇಳಿದ್ರೆ ಸಮಥಿಂಗ್ ಮೇ ಹ್ಯಾಪನ್. ಬಿಕಾಸ್ ಮುಂದೆ ಬರೋ ಕಾರ್ ಮುಂದೆ ತಗೊಂಡು ಬರ ಅಂತ ಹೇಳಿದ್ರೆ. ಯಾಕಂದರೆ ನಾವು ಪರ್ಟಿಕ್ಯುಲರ್ಲಿ ನಾವು ಆಫೀಸಲ್ಲಿ ಇದ್ದಾಗ ನಮ್ಮ ವೆಹಿಕಲ್ ಬರಲಿಯೋ ಅಂತ ಹೇಳ್ತಾರೆ. ಈಗಲೂ ಅಷ್ಟೇ, ಇಲ್ಲಿ ಮನೆ ಹತ್ರ ನಮ್ಮ ಡ್ರೈವರ್ ಮನೆ ಬಂದು ನಾವು ಬಂದಾಗ ನಾವು ಒಂದು ಸ್ವಲ್ಪ ಕಣ್ಣು ಹಾಯಿಸ್ತೀವಿ ಆ ಕಡೆ ಈ ಕಡೆ ಎಲ್ಲ. ದಿಸ್ ಶುಡ್ ಬಿ ಡನ್ ಬೈ ದ ರೆಕ್ಕಿ. ಅವನು ಮಾಡಿಲ್ಲ. ಅವನೇನು ಮಾಡಿದ, ರಾತ್ರಿ 12 ಗಂಟೆಗೆ ಇದಕ್ಕೆ ಪಬ್ಗೆ ಹೋಗಬೇಕು ಅಂತ ಹೇಳಿದ್ರೆ, ಅವನು ಈಸ್ ಅ ವೆಲ್ ಬಿಲ್ಡ್ ಅಲ್ಲ, ಪಬ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅವನು ಹೊರಗಡೆ ಏನೋ ಬಂದಿದ್ದಾನೆ. ಆಯಿತು, ಅವರು ಎಷ್ಟಕ್ಕೆ ಅಡ್ವಾಂಟೇಜ್ ಆ್ಯಂಡ್ ದೇ ಫೈರ್ಡ್. ಅವನೇನೋ ಫಸ್ಟ್ ಬಂದಿದೆ ಏನೋ ಪರ್ಸ್ ಏನೋ ಮಂತಿದ್ದಾನೆ. ಆ ಪರ್ಸನ್ನ ಮತ್ತೆ ತೊಗೊಂಡು ಬರೋದಕ್ಕೆ ಮತ್ತೆ ಹೋಗಿದ್ದಾನೆ. ಸೊ ದ ಶೂಟರ್ಸ್ ದೇ ವಿಲ್ ಬಿ ವೇಟಿಂಗ್ ಫಾರ್ ಹಿಮ್. ಆ ಶೂಟರ್ಸ್ ಹತ್ರ 1-2 ಹ್ಯಾಂಡ್ ಗನ್ ಇಟ್ಕೊಂಡಿದ್ದಾರೆ, ರಿವಾಲ್ವರ್ಸು ಅಥವಾ ಇದಿಲ್ಲ. ಅದನ್ನು ಏನು ಮಾಡಿದ್ದಾರೆ ಅವರು ಗ್ಯಾಂಗ್ಸ್ಟರ್, ದೇ ವಿಲ್ ಬಿ ಆ ಶೂಟರ್ಸ್ ನೋಡಿದ್ದಾರೆ. ಮತ್ತೆ ಬಂದ ಕಾರಲ್ಲಿ ಕೂತ್ಕೊಳ್ಳೋ ತಕ್ಷಣ ದೇ ಸ್ಟಾರ್ಟೆಡ್ ಫೈರ್ ಮಾಡಿದ್ದಾರೆ. ಅದೇನಾಗುತ್ತೆ, ಫೈರ್ ಮಾಡಿದ ತಕ್ಷಣ ಅದು ಬುಲೆಟ್ಸ್ ಎಲ್ಲ ಇರುತ್ತಲ್ಲ ಚಿಕ್ಕದು, ಅದೆಲ್ಲ ಹೋಗಿದೆ. ಅದು ಪ್ಯಾಲೆಟ್ಸ್ ಎಲ್ಲ ಬಿದ್ದಿದೆ. ಅವರು ಸರಿಯಾಗಿ ಇಲ್ಲಿಗೆ ಆ್ಯಕ್ಚುಲಿ ಇಲ್ಲಿಗೆ ಮಾಡಿದ್ದೇನೋ ಹೌದು. ಆದರೆ ಅದು ಏನಾಗಿದೆ, ಮಿಸ್ಫೈರ್ ಆಗಿದೆ ಅವನ ಕೈಗೆ ಮತ್ತು ಈಗ ಮೂಗಿಗೆ ಬಿದ್ದಿದೆ. ಇದನ್ನು ಇಟ್ಸ್ ನಾಟ್ ದಿಸ್ ಥಿಂಗ್ ಆಪ್ರೇಷನ್ ಮಾಡಿದ್ರೆ ಹೋಗುತ್ತೆ, ಆಪ್ರೇಷನ್ ಆಗಿರಬೇಕೇನೋ. ಬಟ್ ಹಿಯರ್ ಏನಾಗಿದೆ, ಅವ್ರು ಆ್ಯಕ್ಚುಲಿ ಅವನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಮಾಡ್ತಾ ಇದ್ದ, ಟೆಂಪ್ರರಿ ಇಲ್ಲಿಗೆ ಮಾಡ್ದೆ ಅಂದರೆ ಆನ್ ದಿ ಸ್ಪಾಟ್ ಡೆತ್ ಆಗಿರೋದು. ಅವರು ಮಿಸ್ಫೈರ್ ಆಗಿದೆ. ಅವ್ರು ಏನು ಮಾಡಿದ್ದಾರೆ, ಸರಿ ಅಂತ ಹೇಳಿದ್ರೆ ಅವರು ಹೊಟ್ಬಿಟ್ಟಿದ್ದಾರೆ. ಯಾರೋ ಶೂಟರ್ಸ್ ವಾಸ್ ಕನ್ಸಿಡರಿಂಗ್ ಔಟ್ಸೈಡ್. ಬಟ್ ಇವನಿಗೆ ಯಾವಾಗ ಇದಾಗೋಯ್ತೋ ಇಲ್ಲೋ, ಇಮಿಡಿಯೇಟ್ಲಿ ವಾಸ್ ಶಿಫ್ಟೆಡ್ ಟು ಹಾಸ್ಪಿಟಲ್. ಯಾವ ಹಾಸ್ಪಿಟ್ಲಿಗೆ ಹೋಗಿದ್ದಾನೋ ಗೊತ್ತಾಗಿಲ್ಲ ಬಿಡಿ. ಯಾವುದೋ ಒಂದು ಹಾಸ್ಪಿಟ್ಲಿಗೆ ಈಗ ಮಣಿಪಾಲಲ್ಲಿ ಇದ್ದಾನೆ, ಅವ್ನಿಗೆ ಆಪ್ರೇಷನು ಆಗ್ತಾ ಇದೆ. ಬಟ್ ದ ಥಿಂಗ್ ಈಸ್
ವೈ ದೀಸ್ ಟು ಶೂಟರ್ಸ್ ವಾಸ್ ನಾಟ್ ಐಡೆಂಟಿಫೈಡ್ ಬೈ ದಿ ಹೌಸ್ ಇಮೇಟ್ಸ್. ಇಷ್ಟೊಂದು ಗಾರ್ಡ್ಗಳು ಎಲ್ಲ ಇದ್ದಾರೆ ಅವ್ರಿಗೆ. ಅವತ್ತೊಂದು ದಿವಸ ಆ ಡ್ರೈವರು ಬಸವರಾಜು ಮತ್ತು ಇನ್ನೊಬ್ಬ ಇವನಿದ್ದಾನೆ ಯಾರೋ ಗನ್ಮ್ಯಾನು, ಅವ್ನು ಗನ್ಮ್ಯಾನು ಇರಲಿಲ್ಲ ಅವತ್ತು, ಬಸವರಾಜ್ ಮಾತ್ರ ಇದ್ದ. ಅಂದ್ರೆ ಎಲ್ಲ ಫ್ರೀ ಪ್ಲಾನ್ ಮಾಡಿರೋದಾ ಇದನ್ನ ಅಥವಾ ಹೆಂಗೆ ಏನು ಅನ್ನೋಂಥದ್ದು? ನಾವು ಅಟ್ ದಿಸ್ ಜಂಕ್ಷನ್ ನಾವು ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳೋದಕ್ಕೂ ಕಷ್ಟ ಆಗುತ್ತೆ ಈಗ. ಯಾಕಂತಂದರೆ ಅವತ್ತಿನ ದಿವಸನೇ ಅವನು ಗನ್ಮ್ಯಾನ್ ಬರಲಿಲ್ಲ ಅಂತ ಹೇಳಿದ್ರೆ ವಾಟ್ ಈಸ್ ದ ರೀಸನ್ ಯಾಕಂದರೆ ಅವನು 3 days ಬ್ಯಾಕ್ ಹ್ಯಾಸ್ ಕಮ್ ಫ್ರಮ್ ದಿಸ್ ಥಿಂಗ್ ರಷ್ಯಾ ಬಂದ ಮೇಲೆ ಅವನೇನು ರೆಸ್ಟ್ ಕೊಟ್ಟಿದ್ದಾನೆ, ಏನು ಕೊಟ್ಟಿದ್ದಾರೋ ಇವನೇ ಹೇಳಬೇಕು, ಯಾರು ರಿಕ್ಕಿನೇ ಹೇಳಬೇಕು. ಅವನಿಗೆ ಕೇಳುವಾಗ ಅವನಿಗೆ ಹೇಳ್ತಾನೆ ಹೌದು ಇಲ್ಲ ರೆಸ್ಟ್ ಏನೋ ತೊಗೊಂಡಿದ್ದಾನೆ ಏನೋ, ದಟ್ ಇಸ್ ಲೆಫ್ಟ್ ಟು ಹಿಮ್. ಬಟ್ ಯಾವಾಗ ಇವನು ಬರಲಿಲ್ಲೋ ಈಗ ನೋಡಿದ್ರು ಇಲ್ಲಿ ಡ್ರೈವರ್ ಇದ್ದಾನೆ ಪ್ಲಸ್ ಇವರಿದ್ದಾನೆ, ಯಾರು ಇವ ಪರ್ಸನ್ ರಿಕ್ಕಿ. ಯಾವಾಗ ಫೈರ್ ಮಾಡಿದ್ರು ಇವನು ಸಡನ್ನಾಗಿ ಕಾರ್ ಶಿಫ್ಟ್ ಮಾಡಿದ್ದಾನೆ. ಶಿಫ್ಟ್ ಮಾಡಿದ ತಕ್ಷಣ ಅಷ್ಟಕ್ಕೆ ಅವರು ಅಲರ್ಟ್ ಆಗಿಬಿಟ್ಟಿದ್ದಾರೆ, ಮೋಸ್ಟ್ಲಿ ಬಂದ್ಬಿಡ್ಬೋದು ಯಾರನ್ನ ಅಂತ ಹೇಳಿದ್ರೆ ಅವ್ರೇನು ಮಾಡಿದ್ರು ಓಡೋಟೋಗಿದ್ದಾನೆ ಆ ಡಾರ್ಕಲ್ಲಿ. ನೀವು ನೋಡಿರ್ಬೋದಲ್ಲ ಆ ಕತ್ಲಲ್ಲಿ ಎಲ್ಲೋದ್ರೂ ಗೊತ್ತಾಗೋದಿಲ್ಲ, ದೂರದಿಂದ ಎಲ್ಲ ನೋಡ್ತಾ ಇರ್ತಾರೆ, ಎಲ್ಲ ಲೈಟು ಗೀಟು ಎಲ್ಲ ಇದೆ. ಆದರೆ CCTV ಮನೆ ಒಳಗಡೆ ಇರೋದನ್ನ ಗೊತ್ತಾಗುತ್ತೋ ಇಲ್ಲೋ ಅಂತ ಹೇಳಿದೆ. ಮತ್ತೆ ಹೇಗೆ ಸರ್ ಈಗ ಅವರನ್ನು ಯಾವ ರೀತಿಯಾಗಿ ಹುಡುಕುವಂಥದ್ದು? ಈಗಾಗಲೇ ಏನೋ ತನಿಖಾ ತಂಡಗಳನ್ನು ಕೂಡ ಮಾಡಲಾಗಿದೆ, DYSP ಅವರ ತಂಡನೂ ಕೂಡ ರಚಿಸಾಗಿರುವಂಥದ್ದು. ಈ CCTV ಇಲ್ಲ ಅಂತ ಹೇಳುವಾಗ ಹೇಗೆ ಅವ್ರನ್ನ ಪತ್ತೆ ಹಚ್ಚುವಂಥದ್ದು, ಆರೋಪಿಗಳನ್ನ ಹೇಗೆ? ಈ ಪತ್ತೆ ಹಚ್ಚೋದು ತಾವು ಹೇಳಿದ ಒಂದು ಕ್ವಶನ್ ಏನೋ ಕರೆಕ್ಟ್ ಆಗಿದೆ. ಈಗ ಆಲ್ರೆಡಿ ವಿ ಸಸ್ಪೆಕ್ಟ್ ಅನುರಾಧ ಸೆಕೆಂಡ್ ವೈಫ್ಗೆ, ಮತ್ತು ಮಲೇಷ್ಯಾದಲ್ಲಿ ಇನ್ನೊಬ್ಬರು ಇದ್ದಾರೆ ರಿಲೇಷನ್, ಅವರು ಇದ್ದಾರೆ, ಮತ್ತು ಇನ್ನೊಬ್ಬ ಯಾರು ಇದ್ದಾನೆ, 3-4 ಜನ ಇಲ್ಲೇ ಇದ್ದಾರೆ ಬೆಂಗಳೂರಲ್ಲೇ. ಅವ್ರಿಗೆ ಇಮಿಡಿಯೇಟಾಗಿ ಕರೆಸಿದೆ ಕ್ವಶನ್ ಮಾಡ್ಬೋದಾಗಿತ್ತು. ನೋಬಡಿ ಹ್ಯಾಸ್ ಪ್ರಿವೆಂಟೆಡ್. SP ಶುಡ್ ಹಾವ್ ಕಾಲ್ಡ್ ಬಾಮ ಅನುರಾಧ, ಬಾ ಪೊಲೀಸ್ ಸ್ಟೇಷನ್ಗೆ, ಬಿಡದಿ ಪೊಲೀಸ್ ಸ್ಟೇಷನ್ ಬಾ, ಅಲ್ಲಿ ಕ್ವಶನ್ ಮಾಡಬೇಕು ಅಂತ ಹೇಳಿದ್ರೆ ಆಗ್ತಾಯಿತ್ತು. ಹೌದು, ರಾಕೇಶ್ ಮಲ್ಲಿಗೆ ಯಾವಾಗ ಡೌಟ್ ಬಂತು ಅವ್ನು ಇಮಿಡಿಯೇಟಾಗಿ ಮಂಗಳೂರು ಪೊಲೀಸ್ಗೆ ಅಲರ್ಟ್ ಮಾಡಬೇಕಾಗಿತ್ತು. ಸಿ ದಟ್ ರಾಕೇಶ್ ಮಲ್ಲಿ ಶುಡ್ ಬಿ ಕಾಟ್ ಆ್ಯಂಡ್ ಡಿಟೈನ್ ಮಾಡಿ ನಾವು ಬರ್ತೀವಿ, ನಾವು ಒಂದು ಟೀಮು ಅಂತ ಹೇಳಿದ್ರೆ ಹೇಳ್ಬೋದಾಗಿತ್ತು. ಇದು ಎರಡು ಮಾಡಿಲ್ವಲ್ಲ. ಇಟ್ ಇಸ್ ನೆಗ್ಲಿಜೆನ್ಸ್ ಆಫ್ ದ ಪೊಲೀಸ್. ಹೌದು ರಾಕೇಶ್ ಮಲ್ಲಿ ಇದು ಯಾವಾಗ ಬಂತು ಅಲ್ಲ, ಇವರಿಬ್ರಿಗೂ ಎವ್ರಿಬಡಿ ನೋಸ್ ದರ್ ಇಸ್ ಎ ಡಿಸ್ಪ್ಯೂಟ್ ಬಿಟ್ವೀನ್ ರಾಕೇಶ್ ಮಲ್ಲಿ ಆ್ಯಂಡ್ ಮುತ್ತಪ್ರಾಯ್ ನಾವು ಈಸ್ ನೋ ಮೋರ್. ಅವನ ಮಗ ಈಗ ರಿಕ್ಕಿ ಇದಾನಲ್ಲ, ಅವನು ಈಸ್ ಆಲ್ಸೋ ಇನ್ವಾಲ್ಡ್ ಇನ್ ದಿಸ್ ಥಿಂಗ್, ಯಾವುದು ಲೇವಾದೇವಿ ಮತ್ತು ಇದು ಜಮೀನು ವ್ಯವಹಾರ ಅದೇ ಇದು. ಹೌದು, ರಿಯಲ್ ಎಸ್ಟೇಟಲ್ಲಿ ಬಹಳ ಇದ್ದಾನೆ. ಗೊತ್ತಿತ್ತು. ವೈ ದೇ ಹ್ಯಾವ್ ನಾಟ್ ಕಾಲ್ಡ್, ವೈ ದೇ ಹ್ಯಾವ್ ನಾಟ್ ವೆಂಟ್ ವೈ ದ ಟೀಮ್ ಹ್ಯಾಸ್ ನಾಟ್ ಮೋರ್ ದ್ಯಾನ್ 24 hours. ಈಗ ಹತ್ತಿರ 24 hours ಆಗ್ತಾ ಇದೆ. ರಾಕೇಶ್ ಮಲ್ಲಿಗೆ ಯಾಕೆ ಡಿಟೈನ್ ಮಾಡಿಲ್ಲ ಕೇಳಬೇಕಾಗತ್ತೆ ನಾವು. ಹೌದಾ, ನಮಗೆ ಗೊತ್ತಿದೆ ರಾಕೇಶ್ ಮಲ್ಲಿ ಈಸ್ ಅಂಡರ್ ವರ್ಲ್ಡ್ ಅಂತ ಹೇಳಿದೆ. ಹೂ ಹ್ಯಾಸ್ ಗಾಟ್ ಎ ಡಿಸ್ಪ್ಯೂಟ್ ಬಿಟ್ವೀನ್ ದ ಮುತ್ತಪ್ರಾಯ್ ಆ್ಯಂಡ್ ದಿಸ್ ಥಿಂಗ್ ಆ್ಯಂಡ್ ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಹಿಸ್ ದಿ ವ್ಯವಹಾರ. ಇವನು ಇದೆಯಲ್ಲ ರಿಕ್ಕಿದು ವ್ಯವಹಾರ ಎಲ್ಲ ಇವನು ನೋಡ್ತಾ ಇದ್ದ, ಯಾವುದೋ ರಾಕೇಶ್ ಮಲ್ಲಿ. ಇವ್ರಿಗೊಂದು ಫಿನಿಶ್ ಮಾಡಿದ್ರೆ ಅವ್ರದ್ದು ಫ್ಯಾಮಿಲಿಯನ್ನು ಯಾರು ಇದು ಮಾಡೋಕ್ಕಾಗಲ್ಲ. ಆ ಲೇಡೀಸ್ ಇದ್ದಾರೆ ಅಲ್ಲಿ, ಅನುರಾಧ ಮತ್ತು ಇನ್ನೊಬ್ಬರು 3-4 ಜನ ಇದ್ದಾರಲ್ಲ, ಅವ್ರಿಗೂ ಭಯ ಪಟ್ಬಿಡ್ತಾರೆ. ಆದ್ದರಿಂದ ಏನಾಗೋಯ್ತು, ಅವನು ರಾಕೇಶ್ ಮಲ್ಲಿಗೆ ವೈ ದ SP ಹ್ಯಾಸ್ ನಾಟ್ ಟೇಕನ್ ಆ್ಯಕ್ಷನ್ ಅಗೇನ್ಸ್ಟ್, ಹಿ ಶುಡ್ ಹ್ಯಾವ್ ಸೆಂಟ್ ಎ ಮೆಸೇಜ್ ಟು ಮಂಗಳೂರು. ಅಲ್ಲಿ ಬಂಟ್ವಾಳ ಪೊಲೀಸ್ ಸ್ಟೇಷನ್ ಹೋಗಿದ್ದೆ, ನಾವು ಇದು ಮಾಡೋದು ಅವ್ನ ಮನೆಗೆ. ಐ ಆಲ್ಸೋ ಹ್ಯಾಡ್ ಬೀನ್ ಟು ರಾಕೇಶ್ ಮಲ್ಲಿಸ್ ಹೌಸ್. ನಮ್ದು ಇನ್ವೆಸ್ಟಿಗೇಷನಲ್ಲಿ ಬೇರೆ ಕೇಸ್ಗಳೆಲ್ಲ ಹೋಗಿದೆ ಅಲ್ಲಿ ಸಹ. ಓಕೆ ಸರ್, ಈಗ ಇನ್ನೊಂದೇನು ಪೊಲೀಸರು ಎಲ್ಲ ಒಂದು ಕಡೆ ತೀವ್ರವಾಗಿ ಕಾರ್ಯಾಚರಣೆ ಮಾಡಬೇಕಿತ್ತು, ಮಾಡಲಿಲ್ಲ ಅಂತ ಹೇಳ್ತಿದ್ರೆ ಅಥವಾ ಹೇಗೇನು ಅಂತದ್ದು? ಹೌದು ಸರ್, ಇದು ತೀವ್ರವಾಗಿ ಅವರು ಮಾಡಬೇಕಾಗಿತ್ತು. ಇಷ್ಟೊತ್ತಿಗೆ ರಾಕೇಶ್ ಮಲ್ಲಿ ಬರಬೇಕಾಗಿತ್ತು ಎಲ್ಲಿ ಬೆಂಗಳೂರಿಗೆ. ಇಲ್ಲ ಅಂದರೆ ಅನುರಾಧ ಅಂತ ಸೆಕೆಂಡ್ ವೈಫ್ ಏನೋ ಇದ್ದಾಳೆ, ಅವಳಿಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬೇಕಾಗಿತ್ತು. ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಆಗುತ್ತೆ. ಈಗ ಅನುರಾಧ ಶಿ ಮೈಟ್ ಬಿ ಹಸ್ಬೆಂಡ್ ವೈಫ್ ಆಫ್ ದಿಸ್ ಥಿಂಗ್ ಏನು ಮುತ್ತಪ್ರಾಯ್. ಯಾಕೆ ಕರೆಸಿಲ್ಲ? ಹೂ ಪ್ರಿವೆಂಟೆಡ್ ಹಿಮ್? ನೋಬಡಿ ಹ್ಯಾಸ್ ಪ್ರಿವೆಂಟೆಡ್. ರಾಕೇಶ್ ಮಲ್ಲಿಗೆ ಇಷ್ಟೊತ್ತಿಗೆ ಕರೆಸ್ಬೇಕಾಯ್ತು. ವೈ ದೇ ಹ್ಯಾವ್ ನಾಟ್ ಡನ್ ಇಟ್? ಬಿಕಾಸ್ ಇದೆಲ್ಲ ಸಸ್ಪಿಷನ್ ಬರುತ್ತೆ ಈಗ ನಮಗೂ. ಯಾಕಂತ ಹೇಳಿದ್ರೆ ಎವ್ರಿಬಡಿ ನೋಸ್ ದರ್ ಇಸ್ ಎ ಡಿಸ್ಪ್ಯೂಟ್ ಬಿಟ್ವೀನ್ ಮುತ್ತಪ್ರಾಯ್ ಆ್ಯಂಡ್ ದಿಸ್ ಥಿಂಗ್, ಯಾರು ರಾಕೇಶ್ ಮಲ್ಲಿ ವಾಂಟ್ಸ್ ಟು ಫಿನಿಶ್ ಆಫ್ ದಿ ಫ್ಯಾಮಿಲಿ ಆಫ್ ಮುತ್ತಪ್ರಾಯ್. ಅಂದ್ರೆ ಆಸ್ತಿ ವಿಚಾರಕ್ಕೋಸ್ಕರನೇ ಇದು ಶೂಟೌಟ್ ಆಗಿದೆ ಅನ್ನೋ ಅಂತ ಹೇಳ್ತಿದ್ರ ಸರ್, ಹೇಗೆ ಅಂತ? ಹೌದು ಸರ್, ಬಹಳಷ್ಟು ಆಸ್ತಿ ಮಾಡಿದ್ದಾನೆ ಅವನು ಇಲ್ಲಿ ಮಾಡಿದ್ದಾನೆ ಹೆಗ್ಗಡದೇವನ ಕೋಟೆನಲ್ಲಿ, ವೇರ್ ಹಿ ವಾಸ್ ಅರೆಸ್ಟೆಡ್ ಬೈ ಅಸ್ ಡ್ಯೂರಿಂಗ್ ಸೆವೆರಲ್ ಇಯರ್ಸ್ ಬ್ಯಾಕ್. ಎಲ್ಲಿಗೆ? ಇದರಲ್ಲಿ ಹೆಗ್ಗಡದೇವನ ಕೋಟೆ ಬೀಚನಹಳ್ಳಿ ಹತ್ರ, ಅಲ್ಲಿ ಒಂದು ದೊಡ್ಡ ಎಸ್ಟೇಟ್ ಇದೆ ಅವನು. ಮತ್ತು ಇನ್ನೂ ಒಂದು ಜಮೀನಿದೆ, ಒಂದು ಮೋರ್ ದನ್ 100 acres ಇದ್ರ ಹತ್ರ, ಪಾಂಡವಪುರದ ಹತ್ರ. ಅಲ್ಲಿ ಯಾಕೆ ಮಾಡಿಲ್ಲ? ಅಲ್ಲೆಲ್ಲ ಹೋಗಿದ್ದಾರೆ ಇವರು, ಅಲ್ಲೆಲ್ಲ ಆರ್ಮ್ಸ್ ಎಲ್ಲ ಇಟ್ಕೊಂಡಿದ್ದಾನೆ. ಯಾರು? ಇವನು ಮುತ್ತಪ್ರಾಯ್ ಇಟ್ಟಿದ್ದ. ಅವನು ಇದು ಪಾಂಡವಪುರದ ಹತ್ರ ಅಂತಂದು ಟೇಬಲ್ ಮೇಲೆ ಇಟ್ಬಿಡ್ತಾ ಇದ್ದ, ಯಾವ್ದು ಬೇಕಾದ್ರೆ ತಗೊಳ್ಳಿ. ಮತ್ತು ಹೆಗ್ಗಡದೇವನ ಕೋಟೆನಲ್ಲೂ ಅಷ್ಟೇ, ನಾವೆಲ್ಲ ಹೋದಾಗ ಭಾಳ ಕಷ್ಟದಿಂದ ಹೋಗಿದ್ವಿ.
ಬಟ್ ನಮಗೆ ಎನ್ಕೌಂಟರ್ ಏನೂ ಮಾಡಿಲ್ಲ, ಫೈರ್ ಗೀರ್ ಮಾಡಿಲ್ಲ, ಬಂದ್ಬಿಟ್ಟ. ಬಟ್ ಹಿಯರ್ ಆ್ಯಕ್ಚುಲಿ ಯಾವಾಗ ಇವ್ ಮಗ ಇಷ್ಟೆಲ್ಲ ನಡೆಸ್ತಾ ಇರುವಾಗ ತಂದೆ ಬುದ್ಧಿ ಎಲ್ಲ ಗೊತ್ತಿದ್ರು ಸಹ ಇವನು ಯಾಕೆ ಹಿಂಗೆ ಮಾಡ್ದ ಅಂತ ಹೇಳಿದ್ರೆ, ಒಂದು ನಂಬರ್ 1 ತಂದೆಗೆ ಬುದ್ಧಿ ಇವನಿಗೆಲ್ಲ ಇದೆ, ಆದ್ರೂ ಸಹ ನಾವು ಶೆಲ್ಟರ್ ತೊಗೊಳ್ಳೋಣ. ಎಲ್ಲಿ? ಜಸ್ಟ್ ಬಿಹೈಂಡ್ ದ ಕಾರ್ ಈಸ್ ದ ಕಾಂಪೌಂಡ್ ವಾಲ್. ದಟ್ ಕಾಂಪೌಂಡ್ ವಾಲ್ ಗೋಸ್ ಅಬೌಟ್ 5 to 6 feet. ಅಲ್ಲಿ ಈಗ ಇವರು ಯಾವಾಗ ಶೂಟರ್ಸು ಅಲ್ಲಿ ಇದು ಮಾಡ್ಕೊಂಡ್ರು, ಇವನು ಹಿ ಹ್ಯಾಸ್ ಅಪ್ಲೈಡ್ ಇಸ್ ಮೈಂಡ್. ಅವನು ಕ್ರಿಮಿನಲ್ ಇದ್ದಾನೆ, ಅವನೇನು ಇದಿಲ್ಲ, ಸಾಧು ಅಲ್ಲ. ಅವನು ಇದು ಮಾಡುವಾಗ ದೇ ಶುಡ್ ಹ್ಯಾವ್ ಥಾಟ್, ಯಾರು ರಿಕಿ ಹ್ಯಾಸ್ ಟು ಶಾಟ್, ಹೌದಪ್ಪ ಈ ಕಾಂಪೌಂಡಲ್ಲಿ ಏನಿದ್ದಾರೆ, ಏನೇ ಇದ್ದಾರೆ, ಯಾರು ಇದ್ದಾರೆ ನೋಡು ಅಂತ ಹೇಳಿದ್ರೆ ಮುಗಿದೋಗ್ತಾ ಇತ್ತು. ಹೌದಾ? ಅವ್ರು ಫೈರ್ ಮಾಡ್ಕೊಂಡು ಹೆಂಗೋ ಹೋಗ್ತಾ ಇದ್ರು. ಬಟ್ ಇವನು ನೋಬಡಿ ಹ್ಯಾಸ್ ಅಬ್ಸರ್ವ್ಡ್. ಅವನ ಹತ್ರ ಸುಮ್ಮನೆ ಗಾರ್ಡ್ಗಳು ಒಂದು 20-30 ಇರ್ತಾರೆ ಅಲ್ಲಿ, ವೆಹಿಕಲ್ಸ್ ಎಲ್ಲ ಇರ್ತಾರೆ. ಆಗ ಹೇಳ್ಬೋದಾಗಿತ್ತಲ್ಲ, ರಿಕಿ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ to verify whether such antisocial elements are there inside my house or outside my house ಅಂತ ಹೇಳಿದೆ. ನೋಡಿದ್ರೆ ಇಷ್ಟೊತ್ತಿಗೆ ಸೆಕ್ ಹಾಕೊಂಡ್ಬಿಡ್ತಾರೆ. ಓಕೆ ಸರ್, ಇನ್ನು ಇದೇನೋ ಶೂಟೌಟ್ ಏನೋ ಆಯಿತು ಅವ್ರ ವೈಯಕ್ತಿಕ ಕಾರಣ ಅಥವಾ ಆಸ್ತಿಗೋಸ್ಕರ, ಹಣಕ್ಕೋಸ್ಕರ, ಒಂದು ವೇಳೆ ಸಾರ್ವಜನಿಕರು ಇದ್ದಂಥ ಸಂದರ್ಭದಲ್ಲಿ ಈ ಥರ ಏನಾದ್ರು ಘಟನೆಗಳಾಗಿದ್ರೆ ಯಾರು ಜವಾಬ್ದಾರ ಆಗ್ತಿದ್ರು, ಯಾರು ಹೊಣೆ ಆಗ್ತಿದ್ರು ಅನ್ನುವಂಥದ್ದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ರೀತಿಯಾಗಿ ಏನೋ ಶೂಟೌಟ್ ಆಗಿರುವಂಥದ್ದು, ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರು ಏನಾದರೂ ಆಗಿದ್ರೆ, ಅನಾಹುತಗಳಾಗಿದ್ರೆ ಹಿಂಗೆ ಏನು ಅಂತ ಸರ್? ಈಗ ಸಾರ್ವಜನಿಕ ಇದರಲ್ಲ, ಯಾಕಂದರೆ ಇದು ಡಾನ್, ಈಗ ಯಾರು ಮುತ್ತಪ್ರಾಯ ಅವನ ಮಗನೂ ಡಾನ್ ಆಗಿದ್ದಾನೆ. ಈಗ ಅವನ ವ್ಯವಹಾರ ನೋಡಿದ್ರೆ ಇವನ ಕಡೆ ಮಲೇಷ್ಯಾ, ಸಿಂಗಾಪುರ, ಈ ಕಡೆ ರಷ್ಯಾ ಇದೆಲ್ಲ ಅಂತಂದರೆ ವಿ ಕ್ಯಾನ್ ಆಲ್ಸೋ ಜಡ್ಜ್ ದಟ್ ಈಸ್ ಆಲ್ಸೋ ಎ ಡಾನ್. ಅವನು ಸಾರ್ವಜನಿಕರಲ್ಲಿ ಒಂದು ಲೋ ಲೆವೆಲಲ್ಲಿ ನಾನು ನೋಡ್ತು ಅಂತ ಹೇಳಿದ್ರೆ ನಥಿಂಗ್ ವಿಲ್ ಹ್ಯಾಪನ್. ಬಟ್ ಅವನು ಯಾವಾಗ ಜೋರಾಗಿದ್ದಾನೋ ಅವನು ಇದೆಲ್ಲ ನೋಡೋದು, ಕಾರ್ಗಳಲ್ಲಿ ರಾತ್ರಿ 12 ಗಂಟೆಗೆ ಇದಕ್ಕೆ ಹೋಗೋದು, ಅಲ್ಲಿಗೆ ಜಿಮ್ ಮಾಡೋದಕ್ಕೆ, ಮತ್ತು ಇದಕ್ಕೆ ಹೋಗೋದು, ಬಾರ್ಗಳಿಗೆ ಹೋಗೋದು, ಇಟ್ ಹ್ಯಾಸ್ ಅ ಡಿಫ್ರೆಂಟ್ ಆ್ಯಟಿಟ್ಯೂಡ್. ವೇರ್ ಇಸ್ ಎನ್ ಆರ್ಡಿನರಿ ಪರ್ಸನ್ ಕೆನಾಟ್ ಗೋ ದೇರ್. ಇವನು ರಾತ್ರಿ 12 ಗಂಟೆಗೆ ಎಲ್ಲ ಜಿಮ್ಮಲ್ಲಿ ಕಾರ್ಗಳೆಲ್ಲ ಹೋಗಿ ಎಲ್ಲ MG ರೋಡು, ಬ್ರಿಗೇಡ್ ರೋಡು ಹೋಗ್ತಾನೆ. ಇದು ಸಾರ್ವಜನಿಕರೇ ಒಂದು ಇದರಲ್ಲ, ಇದು ಒಂದು ಹೈ ಗ್ರೇಡಲ್ಲಿ ನಡೆದಿದೆ. ಈ ಶೂಟರ್ಸು ದಿ ಆರ್ ಫ್ರಮ್ ಬಾಂಬೆ, ನಾಟ್ ಫ್ರಮ್ ಆರ್ಡಿನರಿ ದಿಸ್ ಥಿಂಗ್. ಬಿಕಾಸ್ ಅವರು ಶೂಟ್ ಮಾಡಿದ್ದು ಇಲ್ಲಿ ಹೋಗೋದಕ್ಕೆ ಅಷ್ಟೇ. ಅದೇನು ಮಾಡಿದ್ರು, ಮಿಸ್ ಫೈರ್ ಆಗಿದೆ, ಒಂದು ಕೈಗೂ ಬಿಟ್ಬಿಟ್ಟಿದೆ, ಒಂದು ಮೂಗಿನ ಮೇಲೆ ಬಿದ್ದಿದೆ. ಈಗ ಮುಂದಕ್ಕೆ ಇನ್ವೆಸ್ಟಿಗೇಷನ್ ನೋಡೋಣ, ಯಾರು ಶೂಟೌಟ್ ಇದು ಮಾಡ್ತಾರೋ ಅವ್ರು ನಮ್ಮ ಟೀಮ್ ಅವರು ಅದೇ ಕಾಂಟ್ಯಾಕ್ಟೆಡ್ ಇದಕ್ಕೆ ಅವ್ರಿಗೆ ಬಾಂಬೆ ಪೊಲೀಸ್ಗೆ ಮತ್ತು ಶೂಟರ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಬಿಕಾಸ್ ಇಲ್ಲಿ ಲಂಕೇಶ್ ಇವ್ರದ್ದೊಂದು ಮರ್ಡರ್ ಆಯ್ತಲ್ಲ, ಆ ಮರ್ಡರಲ್ಲಿ ಕೆಲವರಿಗೆಲ್ಲ ಹಿಡಿದಿದ್ರು, ಅವ್ರಿಗೆಲ್ಲ ವೆರಿಫೈ ಮಾಡ್ತಾರೆ. ಶೂಟರ್ಸ್ ಯಾರಿದ್ದಾರೆ ಬೆಂಗಳೂರಲ್ಲಿ ಅವ್ರಿಗೂ ಸಹ ವೆರಿಫೈ ಮಾಡ್ತಾರೆ. ಹೀಗೆಲ್ಲ ಮಾಡುವಾಗ ನಾವು ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಒಂದು ಎಲ್ಲ ಕರೆಸ್ತಾರೆ, ಅವ್ರಿಗೂ ಸಹ ನೋಡೋದು ಕಳಿಸ್ತಾರೆ. ಅವ್ರಿಗೂ ಸಹ ಈಗ ಆಲ್ರೆಡಿ ದೇ ಹ್ಯಾವ್ ವಿಸಿಟೆಡ್ ದಿ ಸ್ಪಾಟ್ ಅಂಡ್ ದೇ ಹ್ಯಾವ್ ಕಲೆಕ್ಟೆಡ್ ದಿ ಪೆಲೆಟ್ಸ್ ಕಲೆಕ್ಟ್ ವಾಟ್ ಟೈಪ್ ಆಫ್ ವೆಪನ್ ದೇ ಹ್ಯಾವ್ ಯೂಸ್ಡ್ ಅನ್ನೋದು ಗೊತ್ತಾಗಿದೆ. ಈಗ ದೇ ನಾಟ್ ಬೈ ದಿ ಹ್ಯಾಂಡ್ ಗನ್ನು ಆರ್ ಡಬಲ್ ಬ್ಯಾರಲು, ಸಿಂಗಲ್ ಬ್ಯಾರಲು ಅದರಲ್ಲಿ ಇಲ್ಲ. ಇದರಲ್ಲಿ ಒಂದು ರಿವಲ್ವರ್ ಟೈಪ್ ಇರುತ್ತೆ, ಒಂದು ಗನ್ನು, ಇದು ಯೂಸ್ ಮಾಡಿದ್ದಾರೆ. ಅದರಲ್ಲಿ ಪೆಲೆಟ್ಸ್ ಎಲ್ಲ ಇರುತ್ತೆ, ಅದು ಹೋಗಿದೆ, ಹೊಡೆದಿದೆ ಅಷ್ಟೇ. ಆ ಪೆಲೆಟ್ಸು ಮತ್ತು ಇದೆಲ್ಲ ಸಿಕ್ಕಿದೆ ಎಲ್ಲ, ಅದನ್ನೆಲ್ಲ ಇದು ಮಾಡ್ತಾರೆ. ಬಟ್ ಮುಂದಕ್ಕೆ ಒಂದು ಅದರ ಎಕ್ಸಾಮಿನೇಷನ್ಸು ಎಲ್ಲ ನಡೀತದೆ. ಯಾಕಂದರೆ ಈ ಪೆಲೆಟ್ಸು ಇದರಿಂದನೇ ಹೋಯ್ತಾ ಆಫ್ಟರ್ ದ ಅಕ್ಯೂಸ್ ಫಾರ್ ಅರೆಸ್ಟೆಡ್, ಯಾರು ಆ ಶೂಟರ್ಸು ಅವ್ರು ಅರೆಸ್ಟ್ ಆಗಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಅವರಿಂದ ವೆಪನ್ ಎಲ್ಲ ಇದು ಮಾಡಿ ವೆದರ್ ಈ ಪೆಲೆಟ್ಸು ಆ ಪೆಲೆಟ್ಸು ಕಂಪ್ಯಾರಿಸನ್ ಆಗುತ್ತೆ. ಅದೇ ಕಂಪ್ಯಾರಿಸನ್ ಮೈಕ್ರೋಸ್ಕೋಪಲ್ಲಿ ಮಾಡಬೇಕಾಗುತ್ತೆ. ಮತ್ತು ಒಂದು ಶೂಟಿಂಗ್ ಬಾಕ್ಸ್ ಇದೆ ಎಲ್ಲಿ ಫರೆನ್ಸಿಕ್, ಆ ಶೂಟ್ಸ್ ಮಾಡಬೇಕಾದ್ರಲ್ಲಿ ಮಾಡಿದ್ದೇನೆ ಒಳಗಡೆ ಬ್ಯಾರಲ್ ಇರುತ್ತಲ್ಲ, ಬ್ಯಾರಲ್ಗೆ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಗೊತ್ತಾಗುತ್ತೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ವೆಸ್ಟಿಗೇಷನ್ ಗೋಸ್. ಅಂದ್ರೆ ಶೂಟ್ ಮಾಡಿರುವಂತಹವರು ಇಲ್ಲಿಯವರಲ್ಲ ಅಂತ ಹೇಳ್ತೀರಿ, ಲೋಕಲ್ ಅವರಲ್ಲ, ಅಂದ್ರೆ ಹೊರಗಡೆಯಿಂದ ಬಂದಿರೋ ಅಂತ ಹೇಳ್ತೀರಿ. ಬಾಂಬೆ ಶೂಟರ್ಸ್. ಬಿಕಾಸ್ ವೈ ಐ ಆಮ್ ಟೆಲಿಂಗ್ ಇಸ್ ಬಿಕಾಸ್ ಅಲ್ಲಿ ಅನುರಾಧ ಏನಿದ್ದಾರೆ ಸೆಕೆಂಡ್ ವೈಫು ಮತ್ತು ಬೇರೆಯವರು ರಿಮೈನಿಂಗ್ ಅಕ್ಯೂಸ್ ಪರ್ಸನ್ಸು, ರಾಕೆಟ್ ಮಲ್ಲಿ ಆಗಲಿ ವಾಟ್ ಎವರ್ ಇಟ್, ಅಲ್ಲಿ ನಾವು ಗೆಸ್ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಕರೆಕ್ಟಾಗಿ ಅವ್ರು ಶೂಟ್ ಮಾಡಿದರೆ ತಲೆಗೆ ಇಲ್ಲಿ ಮಾಡೋರು ಅವರು, ಆದರೆ ಅದು ಮಾಡಿಲ್ಲ ಅವರು. ಬೇರೆ ಕಡೆ ಅದು ಆ್ಯಂಗಲ್ ಇದಾಗಿದೆ. ಬಟ್ ದೇ ಗೋ ಟು ದಿ ಎಕ್ಸ್ಟೆಂಟ್ ಆಫ್ ದಿಸ್ ಥಿಂಗ್, ಲೊಕೇಟಿಂಗ್ ದಿಸ್ ಥಿಂಗ್. ಅವರು ಒಂದು 3-4 ಮಂತ್ಸಿಂದ ಅವರು ಮಾಡ್ತಾ ಇದ್ದಾರೆ. ಅವನ ಮನೆಯಲ್ಲಿ ಹೇಗಪ್ಪ ರಾತ್ರಿ ಹೊತ್ತು ಅವ್ರು 12 ಗಂಟೆಗೆ ಹೋಗ್ತಾರೆ, ಅವನು ಎಷ್ಟೊತ್ತಿಗೆ ಹೋಗ್ತಾನೆ ಅನ್ನೋದೆಲ್ಲ ಕಂಡುಹಿಡಿತಾರೆ, ಟ್ರ್ಯಾಕ್ ಮಾಡಿದ್ದಾರೆ. ಅವ್ರು ಟ್ರ್ಯಾಕಿಂಗಲ್ಲೇ ಅವ್ರು ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವರು ಅಲ್ಲಿ ದಾರಿನಲ್ಲಿ ನಮ್ಮಂಗೆ ಇಲ್ಲ ಸುತ್ತಾಡ್ಕೊಂಡಿದ್ದ ಡಮಾರ್ ಅಂತ ಹೇಳಿದ್ರೆ ಹೊಡೆದು ಬಿಡ್ತಾರೆ. ಇದರಲ್ಲಿ ನಡೀತಾ ಅಂತಲ್ಲ, ಅದರಲ್ಲಿ ನಮ್ಮ ಧಾರವಾಡಲ್ಲಿ ಒಂದು ಅವ್ರಿಗೆ ಹಾಗೆ ಇದನ್ನು ಆಗ್ತಾಯಿತ್ತು. ಇದರಲ್ಲಿ ವೆಯ್ಟ್ ಮಾಡಿದ್ದಾರೆ. ಅವನು ಯಾವಾಗ ರಾತ್ರಿ ಹೊತ್ತು ರಾತ್ರಿ ಹೊತ್ತು ಅವ್ರಿಗೆ ಯಾವಾಗ ಕತ್ಲಿತ್ತು ಎಸ್ಕೇಪ್ ಆಗೋದಕ್ಕೂ ಒಳ್ಳೆಯದಾಯಿತು.
ಫೈರ್ ಮಾಡಿದೆ ಹೊರಟ್ಬಿಟ್ಟಿದ್ದಾರೆ ಅಷ್ಟೇ. ಓಕೆ ಸರ್, ಇನ್ನು ಕೊನೆಯದಾಗಿ ಪೊಲೀಸ್ ಇಲಾಖೆಗೆ ಏನು ಹೇಳ್ತೀರಿ? ಈಗಾಗಲೇ ಏನೋ ತಂಡಗಳನ್ನು ಕೂಡ ರಚನೆ ಮಾಡಲಾಗಿರೋದು, ಹುಡುಕಾಟಕ್ಕೆ ಕೂಡ ತಯಾರಿ ನಡೆಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಗೆ ನೀವೇನಾದರೂ ಹೇಳೋದಿದ್ರೆ? ಪೊಲೀಸ್ ಇಲಾಖೆಗೆ ಹೇಳಬೇಕು ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಕೇಸು ಯಾರಿಗಾನೋ ಒಬ್ಬರಿಗೆ ಡೀಟೈನ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಮತ್ತು ಇದರಲ್ಲಿ ಶೂಟರ್ಸ್ಗೆ ಹೇಗೆ ವಾಟ್ ಇಸ್ ದಿ ಥಿಂಗ್ ದ್ಯಾಟ್ ದ ಲೋಕಲ್ ಪೊಲೀಸ್, ಐ ಮೀನ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಹ್ಯಾಸ್ ಡನ್, ಲೋಕಲ್ ಪೊಲೀಸ್ ಸಸ್ಪೆಕ್ಟ್ಸ್ ಹೀಗೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ಹೇಳ್ಬೋದಾಗಿತ್ತು, ಬಟ್ ಮಾಡಿಲ್ಲ. ಬೇಗನೆ ಮಾಡಬೇಕು ಅಂತ ಹೇಳಿದೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಷ್ಟೇ. ಇದಿಷ್ಟು ನಿವೃತ್ತ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.